ಬೀದಿ ನಾಯಿ ಅಥವಾ ಮನೆ ನಾಯಿ ಕಚ್ಚಿದ ತಕ್ಷಣ ನೀವೇನ್ ಮಾಡ್ತೀರಾ? ಗಾಯಕ್ಕೆ ಅರಿಶಿನ, ಸುಣ್ಣ ಅಥವಾ ಕಾಫಿ ಪುಡಿ ಹಾಕಿ ಸುಮ್ಮನೆ ಆಗ್ತೀರಾ? ಅದು ನೀವು ನಿಮ್ಮ ಜೀವಕ್ಕೆ ಮಾಡ್ತಿರುವಂತಹ ದೊಡ್ಡ ಕುತ್ತು ಬರುವಂತಹ ಕೆಲಸ. ತುಂಬಾ ಜನ ನಾಯಿ ಕಚ್ಚಿದಾಗ ಅಥವಾ ಉಗುರಿನಿಂದ ಪರಿಚಿದಾಗ ಚಿಕ್ಕ ಗಾಯ ತಾನೆ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಇಲ್ಲ ಅಂದ್ರೆ ಯಾವ್ದೋ ನಾಟಿ ಮದ್ದನ್ನ ಹಚ್ಬಿಡ್ತಾರೆ. ಆದ್ರೆ ಒಂದು ವಿಷಯ ಕಡ್ಡಾಯವಾಗಿ ನೆನಪಿರ್ಲಿ, ರೇಬೀಸ್ ವೈರಸ್ ಒಮ್ಮೆ ನಿಮ್ಮ ನರಗಳ ಮೂಲಕ ಬ್ರೈನ್ಗೆ ತಲುಪಿ ರೋಗದ ಲಕ್ಷಣಗಳು ಶುರುವಾದ್ರೆ ಅದಕ್ಕೆ ಇಡೀ ಜಗತ್ತಿನಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲ. ಸಾವು 100ಕ್ಕೆ 100 ಖಂಡಿತ. ಆದರೆ ಸರಿಯಾದ ಟೈಮ್ಗೆ ಸರಿಯಾದ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಇದನ್ನ 100% ತಡಿಬಹುದು. ನಾಯಿ ಕಚ್ಚಿದ ತಕ್ಷಣ ಮಾಡಬೇಕಾದಂತಹ ಮೊದಲಿನ ಕೆಲಸ, ಹರಿಯುವ ನೀರಿನಲ್ಲಿ ಸೋಪ್ ಹಾಕಿ ಗಾಯವನ್ನ ಕನಿಷ್ಠ 15 ನಿಮಿಷಗಳು ಚೆನ್ನಾಗಿ ತೊಳಿಬೇಕು. ಈ ಒಂದು ಸಿಂಪಲ್ ಸ್ಟೆಪ್ ಆಲ್ಮೋಸ್ಟ್ 80ರಷ್ಟು ರೇಬೀಸ್ ವೈರಸ್ ನ ಅಲ್ಲೇ ನಾಶ ಮಾಡುತ್ತೆ. ಆಮೇಲೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ರೇಬೀಸ್ ವ್ಯಾಕ್ಸಿನ್ ನ ಒಟ್ಟು 5 ಡೋಸ್ ತಗೊಳ್ಬೇಕು. ಕಚ್ಚಿದ ದಿನ, ನಂತರದ 3ನೇ ದಿನ, 7ನೇ ದಿನ, 14ನೇ ದಿನ ಮತ್ತು 28ನೇ ದಿನ. ಗಾಯ ತುಂಬಾ ಆಳವಾಗಿದ್ರೆ ಅಥವಾ ರಕ್ತ ಬರ್ತಿದ್ರೆ ವ್ಯಾಕ್ಸಿನ್ ಜೊತೆಗೆ ಗಾಯದ ಸುತ್ತ ಇಮ್ಯುನೋಗ್ಲೋಬುಲಿನ್ ಅನ್ನೋ ಇಂಜೆಕ್ಷನ್ ಕೂಡ ಬೇಕಾಗತ್ತೆ. ಕಚ್ಚಿರೋದು ನಿಮ್ಮ ಮನೆಯ ನಾಯಿನೇ ಆಗಿದ್ರು ವ್ಯಾಕ್ಸಿನ್ ಕೋರ್ಸ್ ಮಾತ್ರ ಮಿಸ್ ಮಾಡಬೇಡಿ. ನಾಯಿ ಕಚ್ಚಿದ್ರೆ ರಿಸ್ಕ್ ತಗೊಳ್ಬೇಡಿ, ಟೈಮ್ ವೇಸ್ಟ್ ಮಾಡದೆ ತಕ್ಷಣ ವ್ಯಾಕ್ಸಿನ್ ತಗೊಳ್ಳಿ. ಇದೇ ರೀತಿ ಜೀವ ಉಳಿಸೋ ಕರೆಕ್ಟ್ ಮೆಡಿಕಲ್ ಅಡ್ವೈಸ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿನ ಫಾಲೋ ಮಾಡಿ.